Hello dear students, welcome to the class. In the last classes we are discussing about single column cash book. Okay, in this class we are going to discussing about double column cash book. Okay, the double column cash book also known as two column cash book. ಡಬಲ್ ಕಾಲಮ್ ಕ್ಯಾಶ್ ಬುಕ್ನ ನಾವೇನಂತ ಕರಿತೀವಿ, ಟೂ ಕಾಲಮ್ ಕ್ಯಾಶ್ ಬುಕ್ ಅಂತ ಹೇಳ್ಬಿಟ್ಟು ಕರಿತೀವಿ. The double column cash book has two money columns on both debit and credit side. Two money columns on both debit and credit side. Credit side ಮತ್ತು ಡೆಬಿಟ್ ಸೈಡ್ ಎರಡೂ ಸೈಡು ಟೂ ಮನಿ ಕಾಲಮ್ಸ್ ಇರುತ್ತೆ. ಓಕೆ, ಒನ್ ರೆಕಾರ್ಡ್ ಟು ಕ್ಯಾಶ್ ಟ್ರಾನ್ಸಾಕ್ಷನ್. ಒನ್ ಕಾಲಮ್ ಏನಿರುತ್ತೆ, ದಟ್ ಈಸ್ record to cash transaction and another one to record bank transaction. Okay, so ಎರಡು ಮನಿ ಕಾಲಮ್ ಇರುತ್ತೆ, ಡೆಬಿಟ್ ಸೈಡು ಕ್ರೆಡಿಟ್ ಸೈಡ್ ಅಂತ ಹೇಳಿದ್ವಿ. ಸೊ ಅದರಲ್ಲಿ ಒನ್ ಮನಿ ಕಾಲಮು ಕ್ಯಾಶ್ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡ್ತಾ ಹೋಗುತ್ತೆ, ಇನ್ನೊಂದು ಮನಿ ಕಾಲಮು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಓಕೆ, ಆಸ್ ದ ಸೇಮ್ ದ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್, we are add upon one more column, that is bank column both the sides, that is we are call it as double column cash book. Okay, single column cash book format ಏನಿತ್ತು, ಸೊ ಅದೇ ಫಾರ್ಮೆಟ್ಗೆ ಬೋತ್ ದ ಸೈಡ್ ಡೆಬಿಟ್ ಸೈಡು ಮತ್ತು ಕ್ರೆಡಿಟ್ ಸೈಡ್ ಎರಡೂ ಸೈಡು ನಾವು ಒನ್ ಮೋರ್ ಕಾಲಮ್ ಬ್ಯಾಂಕ್ ಕಾಲಮ್ ಅಂತ ಹೇಳ್ಬಿಟ್ಟು ಒಂದು ಕಾಲಮ್ನ ಆ್ಯಡಪ್ ಮಾಡ್ತಾ ಹೋಗ್ತೀವಿ. ಸೊ ಸಿಂಗಲ್ ಕಾಲಮ್ಗೆ ಬ್ಯಾಂಕ್ ಕಾಲಮ್ನ ಎರಡೂ ಸೈಡ್ ಆ್ಯಡಪ್ ಮಾಡ್ತಾ ಹೋದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಎಸ್, ದ ಕ್ಯಾಶ್ ಕಾಲಮ್ ಈಸ್ ಯೂಸ್ಡ್ ಟು ರೆಕಾರ್ಡ್ ಆಲ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ಓಕೆ, ಕ್ಯಾಶ್ ಕಾಲಮ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ to record all the cash transaction and it works as a cash account. ಕ್ಯಾಶ್ ಕಾಲಮಲ್ಲಿ ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ ಮತ್ತು ಈ ಕ್ಯಾಶ್ ಕಾಲಮು ಕ್ಯಾಶ್ ಅಕೌಂಟ್ ರೀತಿಯಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಬ್ಯಾಂಕ್ ಕಾಲಮ್, ಇಟ್ ಈಸ್ ಯೂಸ್ಡ್ ಟು ರೆಕಾರ್ಡ್ ಆಲ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಮೇಡ್ ಬೈ ಚೆಕ್. ಓಕೆ, ಬ್ಯಾಂಕ್ ಕಾಲಮ್ನಲ್ಲಿ ರಿಸಿಪ್ಟ್ಸ್ ಮತ್ತು ಪೇಮೆಂಟ್ಸ್ ಮೇಡ್ ಬೈ ಚೆಕ್, ಏನಾದರೂ ರಿಸೀವ್ ಮಾಡ್ತಾ ಇದ್ದೀವಿ ಇಲ್ಲ ಪೇ ಮಾಡ್ತಿದ್ದೀವಿ ಚೆಕ್ ರೂಪದಲ್ಲಿ ಅಂತಂದರೆ ದಟ್ ಈಸ್ ರೆಕಾರ್ಡೆಡ್ ಇನ್ ದ ಬ್ಯಾಂಕ್ ಕಾಲಮ್. ಓಕೆ, ಆ್ಯಂಡ್ ಇಟ್ ವರ್ಕ್ಸ್ ಆ್ಯಸ್ ಎ ಬ್ಯಾಂಕ್ ಅಕೌಂಟ್. ಇದು ಬ್ಯಾಂಕ್ ಅಕೌಂಟ್ ರೀತಿಯಲ್ಲಿ ವರ್ಕ್ ಮಾಡುತ್ತೆ. ಓಕೆ, ಆ್ಯಂಡ್ ಬೋತ್ ದ ಕಾಲಮ್ಸ್ ಆರ್ ಟೋಟಲ್ಡ್ ಆ್ಯಸ್ ದ ಟ್ರೇಡಿಂಗ್ ಅಕೌಂಟ್. ಸೊ ನೀವು ಟ್ರೇಡಿಂಗ್ ಅಕೌಂಟಲ್ಲಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಅದೇ ರೀತಿ ಇಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಎರಡೂ ಕ್ಯಾಶ್ ಕಾಲಮ್ ಮತ್ತು ಬ್ಯಾಂಕ್ ಕಾಲಮ್ ಎರಡೂ ಕಾಲಮ್ನ ಟ್ರೇಡಿಂಗ್ ಅಕೌಂಟ್ ರೀತಿಯಲ್ಲಿ ಕ್ಲೋಸ್ ಮಾಡಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀರಾ. ಓಕೆ, ಎಸ್, ಎ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಪ್ರೊವೈಡ್ಸ್ ಕ್ಯಾಶ್ ಆಸ್ ವೆಲ್ ಆಸ್ ಬ್ಯಾಂಕ್ ಬ್ಯಾಲೆನ್ಸ್ ಅಟ್ ದ ಎಂಡ್ ಆಫ್ ದ ಪೀರಿಯಡ್. ಸೊ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಏನಿದೆ ಇದು ಕ್ಯಾಶ್ ಆಸ್ ವೆಲ್ ಆಸ್ ದ ಬ್ಯಾಂಕ್ ಬ್ಯಾಲೆನ್ಸ್, ಕ್ಯಾಶ್ ಬ್ಯಾಲೆನ್ಸು ತೋರಿಸುತ್ತೆ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಎರಡೂ ಬ್ಯಾಲೆನ್ಸ್ನ ಅಟ್ ದ ಎಂಡ್ ಆಫ್ ದ ಪೀರಿಯಡ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಒಂದು ಆರ್ಗನೈಸೇಷನ್ಗೆ ಟೂ ಸಪ್ರೇಟ್ ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ನು ಬ್ಯಾಂಕ್ ಟ್ರಾನ್ಸಾಕ್ಷನ್ ಎರಡೂ ಒಂದೇ ಫಾರ್ಮೆಟಲ್ಲಿ ಸಿಗೋದ್ರಿಂದ ನಾವು ಎರಡು ಸಪ್ರೇಟ್ ಲೆಡ್ಜರ್ ಅಕೌಂಟ್ಸ್ನ ಪ್ರಿಪೇರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಎಸ್, ನೆಕ್ಸ್ಟ್ ಫಾರ್ಮೆಟ್ ಆರ್ ಸ್ಪೆಸಿಮನ್ ಆಫ್ ಎ ಡಬಲ್ ಕಾಲಮ್ ಕ್ಯಾಶ್ ಬುಕ್. ಸೊ ಡಬಲ್ ಕಾಲಮ್ ಕ್ಯಾಶ್ ಬುಕ್ದು ಫಾರ್ಮೆಟ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ನೀವು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ದು ಫಾರ್ಮೆಟ್ ನೋಡಿದ್ದೀರಾ, ಸೊ ಸೇಮ್ ಇರುತ್ತೆ. ಆದರೆ ಇಲ್ಲೇನಾಗ್ತಾ ಹೋಗುತ್ತೆ ಅಂದರೆ ಬ್ಯಾಂಕ್ ಕಾಲಮ್ ಡೆಬಿಟ್ ಸೈಡು ಮತ್ತು ಕ್ರೆಡಿಟ್ ಸೈಡ್ ಎರಡೂ ಸೈಡು ಬ್ಯಾಂಕ್ ಕಾಲಮ್ ಒಂದು ಎಕ್ಸ್ಟ್ರಾ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಫಾರ್ಮೆಟ್ಗೆ
ಬ್ಯಾಂಕ್ ಕಾಲಮ್ನ ಡೆಬಿಟ್ ಸೈಡು ಮತ್ತು ಕ್ರೆಡಿಟ್ ಸೈಡ್ ಆ್ಯಡ್ ಮಾಡ್ತಾ ಹೋದರೆ ಅದನ್ನು ನಾವು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಹಾಗಾದರೆ ಬನ್ನಿ ನೋಡೋಣ ಡಬಲ್ ಕಾಲಮ್ ಕ್ಯಾಶ್ ಬುಕ್ದು ಫಾರ್ಮೆಟ್ ಯಾವ ರೀತಿ ಇರುತ್ತೆ ಅಂತ. ನಾವು ಕ್ಯಾಶ್ ಬುಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ದಿಸ್ ಇಸ್ ಡೆಬಿಟ್ ಸೈಡ್ ಆ್ಯಂಡ್ ದಿಸ್ ಇಸ್ ಕ್ರೆಡಿಟ್ ಸೈಡ್. ಓಕೆ, ಫಸ್ಟ್ ಡೇಟ್, the first column date, next receipts. Here we can write particulars also, or directly we can write receipts. Next VN, what is VN? Voucher number. Okay, next column PR, posting reference. Okay, next column cash column, next bank column, cash column, bank column. ಇಲ್ಲಿ ಜಸ್ಟ್ ಕ್ಯಾಶ್ ಕಾಲಮ್ ಅಷ್ಟೇ ಇತ್ತು ಅಂತಂದರೆ ದಟ್ ಈಸ್ ವಿ ಆರ್ ಕಾಲ್ ಇಟ್ as ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್. ಸೊ ಬ್ಯಾಂಕ್ ಕಾಲಮ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಅಂದರೆ ದಟ್ ಈಸ್ ಡಬಲ್ ಕಾಲಮ್ ಕ್ಯಾಶ್ ಬುಕ್. ಓಕೆ, ಸೊ ದಿಸ್ ಇಸ್ ಡೆಬಿಟ್ ಸೈಡ್. ಡೆಬಿಟ್ ಸೈಡಲ್ಲಿ ಏನು ಬರುತ್ತೆ? ಡೇಟ್, ರಿಸಿಪ್ಟ್ಸ್, ವೋಚರ್ ನಂಬರ್, ಪೋಸ್ಟಿಂಗ್ ರೆಫರೆನ್ಸ್, ಕ್ಯಾಶ್ ಕಾಲಮ್, ಬ್ಯಾಂಕ್ ಕಾಲಮ್. ಓಕೆ, ನೆಕ್ಸ್ಟ್ ಕ್ರೆಡಿಟ್ ಸೈಡ್. ಕ್ರೆಡಿಟ್ ಸೈಡ್ ಏನು ಬರುತ್ತೆ? ಸೇಮ್ ಡೇಟ್, ಬಟ್ ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತ ತೋರಿಸ್ತೀವಿಲ್ಲ, ಪೇಮೆಂಟ್ಸ್. ವಾಟ್ ಆರ್ ದ ಪೇಮೆಂಟ್ಸ್ ಮೇಡ್ ದಟ್ ಈಸ್ ವಿ ಆರ್ ರೆಕಾರ್ಡೆಡ್ ಇಯರ್. ಓಕೆ, ಪೇಮೆಂಟ್ಸ್ ಏನೆಲ್ಲ ಮಾಡಿರ್ತೀವಿ ಅದನ್ನು ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ, ಪೇಮೆಂಟ್ಸ್. ನೆಕ್ಸ್ಟ್ ವೋಚರ್ ನಂಬರ್, ನೆಕ್ಸ್ಟ್ ಕಾಲಮ್ ಪೋಸ್ಟಿಂಗ್ ರೆಫರೆನ್ಸ್ ಕಾಲಮ್, ನೆಕ್ಸ್ಟ್ ಕ್ಯಾಶ್ ಕಾಲಮ್, ಕ್ಯಾಶ್ ಕಾಲಮ್ ಆ್ಯಂಡ್ ಬ್ಯಾಂಕ್ ಕಾಲಮ್. ಓಕೆ, ಸೊ ಸಿಂಗಲ್ ಕಾಲಮಲ್ಲಿ ಸೇಮ್ ಫಾರ್ಮೆಟ್ ಆಗ್ತಾ ಇದ್ರಿ, ಆದರೆ ಇಲ್ಲಿ ಬ್ಯಾಂಕ್ ಕಾಲಮ್ ಒಂದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀವಿ. ಓಕೆ, ಬರೀ ಕ್ಯಾಶ್ ಕಾಲಮ್ ಅಷ್ಟೇ ಇದ್ದಿದ್ರೆ ಈ ಒಂದು ಫಾರ್ಮೆಟಲ್ಲಿ ನಾವು ಅದನ್ನು ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಕರಿತಿದ್ವಿ. ಆದರೆ ಇಲ್ಲಿ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡೂ ಸೈಡು ಬ್ಯಾಂಕ್ ಕಾಲಮ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ. ಸೊ ಹಂಗಾಗಿ ಇದನ್ನು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, this is what format or specimen of a double column cash book. Okay, next we are knowing about making entries in double column cash book. Double column cash book ಅಲ್ಲಿ ಎಂಟ್ರೀಸ್ ನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ನ ಯಾವ ರೀತಿ ಎಂಟ್ರಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಎಂಟ್ರಿ, all cash receipts, all cash receipts are recorded in cash column, on the debit side, Okay, all cash receipts are recorded in cash column on the debit side. So ಏನೆಲ್ಲ ಕ್ಯಾಶ್ ರಿಸಿಪ್ಟ್ಸ್ ಇರುತ್ತೆ ಆ ಕ್ಯಾಶ್ ರಿಸಿಪ್ಟ್ಸ್ನ ನಾವು ಕ್ಯಾಶ್ ಕಾಲಮಲ್ಲಿ ಡೆಬಿಟ್ ಸೈಡಲ್ಲಿರ್ತಕ್ಕಂಥ ಕ್ಯಾಶ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಓಕೆ, ಆಲ್ ಕ್ಯಾಶ್ ಪೇಮೆಂಟ್ಸ್ are recorded in cash column. All cash payments are recorded in cash column on credit side. Okay, all cash payments are recorded in cash column on the credit side. So ಕ್ಯಾಶ್ ರಿಸಿಪ್ಟ್ಸ್ನ ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಡೆಬಿಟ್ ಸೈಡಲ್ಲಿ ಇರ್ತಕ್ಕಂಥ ಕ್ಯಾಶ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಆಲ್ ಕ್ಯಾಶ್ ಪೇಮೆಂಟ್ಸ್ನ ಕ್ರೆಡಿಟ್ ಸೈಡಲ್ಲಿರ್ತಕ್ಕಂಥ ಕ್ಯಾಶ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಎಂಟ್ರಿ, ಇಫ್ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಡೆಟಾರ್ ಆರ್ ಕಸ್ಟಮರ್ಸ್. ಸೊ ಕಸ್ಟಮರ್ಸಿಂದ ಏನಾದರೂ ಕ್ಯಾಶ್ನ ರಿಸೀವ್ ಮಾಡ್ತಾ ಇದ್ದರೆ, ಇಫ್
cash received from a debtor or overall customer. And is deposited into bank account. If cash received from a debtor or customer and is deposited into bank. ಸೊ ಕಸ್ಟಮರ್ಸಿಂದ ಕ್ಯಾಶ್ ರಿಸೀವ್ ಮಾಡ್ತಾ ಇದ್ದಾರಂತೆ, ರಿಸೀವ್ ಮಾಡಿರೋ ಕ್ಯಾಶ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಮಗೆ ಎಂಟ್ರಿ ಯಾವ ಥರ ಬರುತ್ತೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಅಂತ. ಸೊ ಯಾವ ಥರ ಬರುತ್ತೆ ಅಂತ ಅಂದರೆ ಬೋತ್ ದ ಸೈಡ್ ಇನ್ ದ ಬ್ಯಾಂಕ್ ಕಾಲಮ್. ಓಕೆ, ಎರಡೂ ಸೈಡಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ಬ್ಯಾಂಕ್ ಕಾಲಮ್ನಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ, ನಾಟ್ ಇನ್ ದ ಕ್ಯಾಶ್ ಕಾಲಮ್. ಕಸ್ಟಮರ್ಸಿಂದ ಕ್ಯಾಶ್ನ ರಿಸೀವ್ ಮಾಡಿ ಆ ಕ್ಯಾಶ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದನ್ನು ಬೋತ್ ದ ಸೈಡ್ ಇನ್ ದ ಬ್ಯಾಂಕ್ ಕಾಲಮ್. If cash received from a debtor or customers and is deposited into bank account on the same date, the entry will be. ಸೊ ಇಲ್ಲಿ ಕಸ್ಟಮರ್ಸಿಂದ ಕ್ಯಾಶ್ನ ರಿಸೀವ್ ಮಾಡಿ ಆ ಕ್ಯಾಶ್ನ ಬ್ಯಾಂಕ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದಾರೆ ಅಂತಂದರೆ ಸೇಮ್ ಡೇಟಲ್ಲಿ ಬ್ಯಾಂಕಲ್ಲಿ ಏನಾದರೂ ಡೆಪಾಸಿಟ್ ಮಾಡ್ತಾ ಇದ್ದಾರೆ ಅಂತಂದರೆ ಆವಾಗ ಎಂಟ್ರಿ ಯಾವ ಥರ ಬರುತ್ತೆ ಅಂತಂದರೆ ದ ಎಂಟ್ರಿ ಮೇಡ್ ಬೈ ದ ಬ್ಯಾಂಕ್ ಕಾಲಮ್ ಆನ್ ದ ಡೆಬಿಟ್ ಸೈಡ್. ಡೆಬಿಟ್ ಸೈಡಲ್ಲಿ ಬ್ಯಾಂಕ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ, ಕ್ಯಾಶ್ ಕಾಲಮಲ್ಲ ಬ್ಯಾಂಕ್ ಕಾಲಮಲ್ಲಿ ರೆಕಾರ್ಡ್ ಮಾಡಬೇಕಾಗತ್ತೆ. ದ ಎಂಟ್ರಿ will be made in the bank column. On the debit side. Okay. Next, bank transaction. Bank transactions. Yes. The first transaction in the bank, that is when a check is received and the same is deposited into the bank account on the same date, the amount of check is entered into the bank column of the debit side. ಸೊ ನಾವು ಚೆಕ್ನ ರಿಸೀವ್ ಮಾಡ್ತಾ ಇದ್ದೀವಿ. ಸೊ ಚೆಕ್ನ ರಿಸೀವ್ ಮಾಡಿ ಅದನ್ನು ಅವತ್ತೇನೆ ಸೇಮ್ ಡೇಟಲ್ಲೇ ಬ್ಯಾಂಕ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದೀವಿ ಅಂತಂದರೆ ಸೊ ಆ ಒಂದು ಎಂಟ್ರಿ ಯಾವ ರೀತಿ ತೋರಿಸ್ತೀವಿ ಅಂತ ಅಂದರೆ ಆ ಚೆಕ್ಕಲ್ಲಿರ್ತಕ್ಕಂತಹ ಅಮೌಂಟು ಬ್ಯಾಂಕ್ ಕಾಲಮಲ್ಲಿ ಡೆಬಿಟ್ ಸೈಡ್ ತೋರಿಸ್ತಾ ಹೋಗ್ತೀವಿ, ಬ್ಯಾಂಕ್ ಕಾಲಮ್ ಡೆಬಿಟ್ ಸೈಡಲ್ಲಿ ತೋರಿಸ್ತಾ ಹೋಗ್ತೀವಿ. ಓಕೆ, ವೆನ್ ಎ ಚೆಕ್ is received and the same is deposited into bank account. And the same date. Okay. The amount of the check entered into
entered in the bank column. On the debit side. ಓಕೆ, ಸೊ ನಾವು ಚೆಕ್ನ ರಿಸೀವ್ ಮಾಡ್ತಾ ಇದ್ದೀವಿ, ಆ ಚೆಕ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದೀವಿ ಸೇಮ್ ಡೇಟಲ್ಲಿ ಅಂತಂದರೆ ಆ ಒಂದು ಎಂಟ್ರಿನ ಯಾವ ರೀತಿ ತೋರಿಸ್ತೀವಿ ಅಂತಂದರೆ ಡೆಬಿಟ್ ಸೈಡ್ ಬ್ಯಾಂಕ್ ಕಾಲಮಲ್ಲಿ ತೋರಿಸ್ತಾ ಹೋಗ್ತೀವಿ. ಸೊ ಓಕೆ, ನೆಕ್ಸ್ಟ್ ಸೆಕೆಂಡ್, when check is received and the same is not deposited into bank on the same date, the amount of check is entered into the cash column, not in the bank column. So now first transaction ನೋಡಿದ್ವಿ, ಫಸ್ಟ್ ಟ್ರಾನ್ಸಾಕ್ಷನ್ ಅಲ್ಲಿ ಚೆಕ್ ರಿಸೀವ್ಡ್ ಅಂಡ್ ದ ಸೇಮ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಕೌಂಟ್. ಚೆಕ್ ರಿಸೀವ್ ಮಾಡಿರ್ತೀವಿ, ಸೇಮ್ನ ನಾವೇನು ಮಾಡ್ತೀವಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿರ್ತೀವಿ ಸೇಮ್ ಡೇಟಲ್ಲಿ. ಆವಾಗ ಆ ಒಂದು ಚೆಕ್ ಅಮೌಂಟ್ ಏನಾಗಿರುತ್ತೆ ಡೆಬಿಟ್ ಸೈಡು ಬ್ಯಾಂಕ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಆದರೆ ಸೆಕೆಂಡ್ ಎಂಟ್ರಿ ಏನು ಹೇಳ್ತಿದೆ, ಚೆಕ್ನ ರಿಸೀವ್ ಮಾಡ್ತಾರೆ ಆದರೆ ಅದನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಲ್ಲ. ಆವಾಗ ಎಂಟ್ರಿ ಯಾವ ರೀತಿ ತೋರಿಸ್ತೀವಿ ಅಂತಂದರೆ ಚೆಕ್ ಅಮೌಂಟ್ನ ಡೆಬಿಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ತೋರಿಸ್ತಾ ಹೋಗ್ತೀವಿ. ಓಕೆ, ಎಸ್, when a check is received and the same is not deposited in the bank, the same is not deposited in the bank on the same date, the amount of check is entered in the cash column, not in the bank column. ಓಕೆ, ಸೊ ನಾವಿಲ್ಲಿ ಚೆಕ್ನ ರಿಸೀವ್ ಮಾಡಿರ್ತೀವಿ, ಆದರೆ ಸೇಮ್ ಚೆಕ್ನ ನಾವೇನು ಮಾಡಿರಲ್ಲ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿರಲ್ಲ ಸೇಮ್ ಡೇಟಲ್ಲಿ. ಆವಾಗ ಚೆಕ್ ಅಮೌಂಟ್ನ ಎಲ್ಲಿ ಎಂಟರ್ ಮಾಡ್ತೀವಿ ಅಂತಂದರೆ ಕ್ಯಾಶ್ ಕಾಲಮಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ ಎಂಟರ್ ಮಾಡ್ತಾ ಹೋಗ್ತೀವಿ. ಓಕೆ, ಎಸ್, ನೆಕ್ಸ್ಟ್ ಥರ್ಡ್ ಟ್ರಾನ್ಸಾಕ್ಷನ್, when check is issued, the amount of check is entered in the bank column on the credit side. The amount of check is entered in the bank column on the credit side. ಓಕೆ, ಸೊ ನಾವೇನಾದರೂ ಚೆಕ್ನ ಇಶ್ಯೂ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಚೆಕ್ನ ನಾವು ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ ಅಂತಂದರೆ ಆವಾಗ ಚೆಕ್ ಅಮೌಂಟ್ನ ಎಲ್ಲಿ ಎಂಟರ್ ಮಾಡ್ತೀವಿ ಅಂದರೆ ಕ್ರೆಡಿಟ್ ಸೈಡಲ್ಲಿ ಬ್ಯಾಂಕ್ ಕಾಲಮಲ್ಲಿ ಎಂಟರ್ ಮಾಡ್ತಾ ಹೋಗ್ತೀವಿ. ಓಕೆ, ಇದಿಷ್ಟು ಬ್ಯಾಂಕ್ ಟ್ರಾನ್ಸಾಕ್ಷನ್.